ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಮಜ್ಜಿಗೆ ಹುಳಿ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಮಜ್ಜಿಗೆ ಹುಳಿ ಮಾಡೋಕ್ಕೆ ನಾನು ಇವತ್ತು ಸೋರೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಸಿಪ್ಪೆ ಎಲ್ಲ ತೆಗೆದು ತಿರಳೆ ಎಲ್ಲ ತೆಕ್ಕೊಂಡು ಈ ಥರ ಮೀಡಿಯಮಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕು ಅಂತ ಹೇಳಿದರೆ ಸೋರೆಕಾಯಿ ಇಲ್ದೇ ಕುಂಬಳಕಾಯಿನೂ ಸಹ ಯೂಸ್ ಮಾಡ್ಕೋಬೋದು. ನಾನಿವತ್ತು ಸೋರೆಕಾಯಿ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಈಗ ಇದನ್ನು ಬೇಯಕ್ಕಿಡೋಣ. ಬೇಯಕ್ಕಿಡ್ತಾ ಇದ್ದೀನಿ. ಇದನ್ನು ಈಗ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೋಡಿ ಕರಿಬೇವಿನ ಎಲೆನ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ನೀರು ಸ್ವಲ್ಪ ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡು ಬೇಯಕ್ಕಿಡೋಣ. ಜಸ್ಟ್ ಒಂದು ವಿಷಲ್ ಹಾಕಿದ್ರು ಸಾಕು. ಇಲ್ಲ ವಿಷಲ್ ಹಾಕ್ಸಿಲ್ಲ ಅನ್ನೋ ಒಂದು 15 ಮಿನಿಟ್ಸ್ 10 ಮಿನಿಟ್ಸ್ ಬೇಯಿಸಿ ಸಾಕು. ನೋಡಿ, 2 ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಕ್ಕಿಡ್ತೀನಿ ನಾನು. ಒಂದು 15 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಅವಾಗ ಮೀಡಿಯಮಾಗಿ ತೀರಾ ಇದಾಗೋದು ಬೇಡ, ಕಲಿಸ್ದಂಗೆ ಬೇಯಿಸೋದು ಬೇಡ. ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಮಿಕ್ಸಿ ಜಾರಿಗೆ ಕಾಯಿ ತುರಿನ ಹಾಕ್ತಾಯಿದ್ದೀನಿ. 1 ಕಪ್ ಅಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕಂತ ಹೇಳಿ ನೋಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು 2 ಹಾಕ್ಕೊಳ್ಳಿ. ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಾಕಿದ್ರೆ ಜಾಸ್ತಿ ಇದಾಗಲ್ಲ ಅಂತೇಳಿ ಹಾಕೋದು. 1 ಸ್ಪೂನು ಅಕ್ಕಿ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ಮತ್ತು ಅರಿಶಿನ ಪುಡಿ ಅದಕ್ಕೂ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಇಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟಿಗ ರುಬ್ಬಕ್ಕೆ ಹಾಕೋಣ. ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದನ್ನ ಇವಾಗ ರುಬ್ಕೊಳ್ಳೋಣ. ಇಲ್ಲಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಇಷ್ಟು ಸಣ್ಣ ಆದರೆ ಸಾಕು. ನೋಡಿ, ಇಷ್ಟು ಬೆಂದಿದೆ ಇದಕ್ಕೆ ರುಬ್ಕೊಂಡಿದ್ವಲ್ಲ ಖಾರ ಹಾಕೋಣ. ಜಾಸ್ತಿ ತೀರಾ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ. ನೋಡಿ, ಇಷ್ಟು ಬೆಂದರೆ ಸಾಕು. ನೋಡಿ, ಇಷ್ಟು ಬೆಂದರೆ ಸಾಕು. ಇದಕ್ಕೆ ರುಬ್ಕೊಂಡಿದ್ವಲ್ಲ ಮಸಾಲೆ ಹಾಕೋಣ. ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕುದಿ ಬರಲಿ. ಎಲ್ಲ ನೋಡಿ, ಮಸಾಲೆ ಎಲ್ಲ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಗಟ್ಟಿ ಮಜ್ಜಿಗೆ ಹಾಕೋಣ. ತೀರಾ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ನಾನು ಇಷ್ಟ ಹಾಕ್ತಾಯಿದ್ದೀನಿ. ಇದು ಒಂದು 3 ರಿಂದ 4 ನಿಮಿಷ ಕುದಿ ಬರಲಿ. ಆಮೇಲೆ ಆಫ್ ಮಾಡ್ಕೊಳಕ್ಕಾಗುತ್ತೆ. ನೋಡಿ, ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಇದು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಉಪ್ಪು ಬೇಯಿಸೋಕ್ಕೂ ಹಾಕಿರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನೋಡಿ, ಫೈನಲಿ ರೆಡಿಯಾಗಿದೆ. ಮಜ್ಜಿಗೆ ಹಾಕಿದ್ಮೇಲೆ 3 ರಿಂದ 4 ನಿಮಿಷ ಅಷ್ಟೇ ಕುದಿಸ್ಕೋಬೇಕು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದಕ್ಕೆ ಮೇಲೊಗ್ಗರಣೆ ಕೊಟ್ಕೊಳ್ಳೋಣ. ಮೇಲೊಗ್ಗರಣೆಗೆ ಆದ್ದರಿಂದ ಎಣ್ಣೆ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. 1 ರಿಂದ 2 ಸ್ಪೂನ್ ಸಾಕು. ನಾನು ಇಷ್ಟ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಇದು ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ಳಿ, ಎಷ್ಟು ಸಾಕು ಜೀರಿಗೆನ. ಇದು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕರಿಬೇವು ಹಾಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಹಾಕೊಳ್ಳೋಣ. ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಹಾಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು 2-3 ಒಣಮೆಣ್ಸಿನ್ಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ನೋಡಿ, ಒಗ್ಗರಣೆ ರೆಡಿ ಇದೆ. ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ. ಫೈನಲಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಒಂದು ಬೌಲ್ಗೆ ಹಾಕ್ತೀನಿ ಇವಾಗ. ಫೈನಲಿ ನೋಡಿ, ಮಜ್ಜಿಗೆ ಹುಳಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ. ನಿಮ್ಮ ಹತ್ರ ಟೈಮ್ ಇರಲ್ಲ, ಸಡನ್ನಾಗಿ ಸಾಂಬಾರು ಮಾಡ್ಕೋಬೇಕು ಅಂತ ಅನ್ನೋರು ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಬೇಗ ಫಾಸ್ಟೂ ಆಗುತ್ತೆ. ಸೊ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾಡ್ಕೊಂಡು ಯಾವ ಥರ ಇತ್ತು ಅಂತ ಹೇಳಿ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ಇದೇ ಥರ ನನ್ನ ವೀಡಿಯೋನ ವಾಚ್ ಮಾಡ್ತಾಯಿರಿ. ಇಷ್ಟು ತನಕ ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.